ಗೌರಿಬಿದನೂರು ತಾಲೂಕಿನಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಸರ್ಕಾರಿ ಶಾಲೆಗೆ ಬೀಗ ಜಡಿದಿರುವ ಘಟನೆ ನಡೆದಿದೆ. ಹೌದು, ಗೌರಿಬಿದನೂರು ತಾಲೂಕಿನ ಜಾಗರೆಡ್ಡಿಹಳ್ಳಿ ಗ್ರಾಮದಲ್ಲಿ ಸತತ 2 ವರ್ಷಗಳಿಂದ ಶಾಲೆಯಲ್ಲಿ 19 ಮಕ್ಕಳಿಗೆ ಒಬ್ಬರೇ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಶಾಲೆಯ 19 ಮಕ್ಕಳಿಗೆ ಒಬ್ಬ ಶಿಕ್ಷಕ ಸಾಕಾಗೋದಿಲ್ಲ. 2 ವರ್ಷಗಳಿಂದ ಶಿಕ್ಷಕರನ್ನ ನೇಮಿಸುವಂತೆ ಗ್ರಾಮಸ್ಥರು ತಾಲೂಕು ಶಿಕ್ಷಣ ಇಲಾಖೆಗೆ ಮನವಿ ಸಲ್ಲಿಸುತ್ತಿದ್ದರು. ಇದೀಗ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆಕ್ರೋಶಗೊಂಡ ಗ್ರಾಮಸ್ಥರು 2 ರಿಂದ 3 ದಿನಗಳಿಂದ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಕಳುಹಿಸದೆ ಬೀಗ ಹಾಕಿದ ಘಟನೆ ನಡೆದಿದೆ. ಇನ್ನು 2 ವರ್ಷಗಳಿಂದ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಶಿಕ್ಷಕರೊಬ್ಬರು ಮಕ್ಕಳು ಕುಡಿಯಲು ಮತ್ತು ಅಡುಗೆ ಮಾಡಲು ಬಳಸ್ತಾ ಇದ್ದ ನೀರಿನ ತೊಟ್ಟಿಯೊಳಗೆ ತಾಮ್ರದ ತಗಡಿನ ರೂಪದಲ್ಲಿ ವಾಮಾಚಾರ ಎಸಗಿದ್ರು. ಘಟನೆ ನಡೆದ ಕೂಡಲೇ ಗ್ರಾಮಸ್ಥರು ಶಿಕ್ಷಣಾಧಿಕಾರಿಗಳ ಗಮನಕ್ಕೆ ತಂದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಗ್ರಾಮದ ಬೇರೆ ಶಾಲೆಗೆ ಶಿಕ್ಷಕರನ್ನ ನಿಯೋಜಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳು ನಮ್ಮ ಬಳಿ ಇವೆ ಎಂದು ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆರೋಪಿಸಿದ್ದಾರೆ. ಗ್ರಾಮಸ್ಥರಿಗೆ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಲಕ್ಷ್ಮೀನಾರಾಯಣ್ ಸಾಥ್ ನೀಡಿದ್ರು. ಬಿಇಒ ಶ್ರೀನಿವಾಸ ಮೂರ್ತಿ ಹಾಗೂ ಗೌರಿಬಿದನೂರು ಗ್ರಾಮಾಂತರ ಠಾಣೆ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ನಂತರ ಬಿಇಒ ಘಟನೆಯ ಬಗ್ಗೆ ಮಾತನಾಡಿ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದು ಶೀಘ್ರದಲ್ಲಿಯೇ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸುತ್ತೇವೆ ಎಂದು ಶ್ರೀನಿವಾಸ ಮೂರ್ತಿ ತಿಳಿಸಿದರು. ಕೂಡಲೇ ಡಿಡಿಪಿ ಸ್ಥಳಕ್ಕೆ ಬರಬೇಕು ಎಂದು ಗ್ರಾಮಸ್ಥರು ಹಾಗೂ ಡಿಎಸ್ಎಸ್ ಮುಖಂಡರು ಪಟ್ಟು ಹಿಡಿದಿದ್ದು ಅಧಿಕಾರಿಗಳು ಹಾಗೂ ಗ್ರಾಮಸ್ಥರ ನಡುವೆ ವಾಗ್ವಾದ ನಡೆಯಿತು. ಕೊನೆಗೆ ಗ್ರಾಮಸ್ಥರು ಡಿಡಿಪಿ ಅಧಿಕಾರಿಗಳು ಮಂಗಳವಾರ ಶಾಲೆಗೆ ಭೇಟಿ ನೀಡಬೇಕು, ಇಲ್ಲವಾದಲ್ಲಿ ಮತ್ತೆ ಪ್ರತಿಭಟನೆ ನಡೆಸುವುದಾಗಿ ಹೇಳಿ ಶಾಲೆ ಬಾಗಿಲು ತೆರೆದರು. ಮಾಹಿತಿ ಬಂದ ತಕ್ಷಣ ಇಮಿಡಿಯೇಟಾಗಿ ನಾನು ಸಹ ಬಂದಿದ್ದೆ ಅವತ್ತು. ಮತ್ತು ರಿಪೋರ್ಟ್ಸ್ ಎಲ್ಲ ಮಾಡಿಕೊಂಡು ನಾವೀಗ ಅಲ್ಲಡೆ DDP ಅವರಿಗೆ ವರದಿಯನ್ನು ಕಳಿಸಿದ್ದೀವಿ. ಇವ್ರದ್ದು ಈಗ ಏನಪ್ಪ ಅಂತಂದರೆ ಯಾಕೆ ಡಿಲೇ ಮಾಡ್ತಿರ್ತಕ್ಕಂಥದ್ದು ಅಮಾನತು ಮಾಡಲಿಕ್ಕೆ ಅಂತಕ್ಕಂಥದ್ದು ಒಂದಿದೆ. ಸೊ ಅದನ್ನು ನಾವು ಈಗಾಗಲೇ ನೋಟಿಸ್ ಕೊಟ್ಟಿದ್ದೀವಿ ಆ ಟೀಚರಿಗೆ. ಅದನ್ನು ಈಗ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ಉದ್ದೇಶಕ್ಕೆ ಒಬ್ಬ ಟೀಚರ್ನ ಪಕ್ಕ ಶಾಲೆಯಿಂದ ಒಬ್ಬ ಟೀಚರ್ನೂ ಸಹ ಕೊಟ್ಟಿದ್ದೀವಿ. ಶಾರ್ಟ್ಲಿ ಈಗಾಗಲೇ ಮತ್ತೆ DDP ಅವ್ರಿಗೆ ಫೋನ್ ಮಾಡಿದೆ, ಆ ಟೀಚರ್ನ ಅಮಾನತು ಮಾಡ್ತಕ್ಕಂಥ ಒಂದು ಡಿಸಿಷನ್ಗೆ ತಗೊಳ್ತಾ ಇದ್ದಾರೆ. ಸೊ ಇದಾಗುತ್ತೆ. ಮತ್ತು ಈಗ ಏಪ್ರಿಲ್ 10th ಸಹ ಈ ಟೀಚರ್ ಇರ್ತಾರೆ. ಮಕ್ಕಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ. ಸೊ ಈ ತೀರ್ಮಾನವನ್ನು ನಾನು ಈಗ ಸಾಹೇಬ್ರ ಹತ್ರನೂ ಸಹ ಮಾತಾಡಿದೆ, ಇನ್ಸ್ಪೆಕ್ಟ್ರು ಸಹ ಮಾತಾಡಿದ್ದಾರೆ. ಇಷ್ಟಾಗುತ್ತೆ. ಸೊ ಹಂಗಾಗಿ ಶಾಲೆ ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥದ್ದು ಬೇಡ. ಯಾಕೆಂದರೆ ಸರ್ ಇನ್ನೊಂದು ನೀವು ಸ್ಕೂಲ್ನಲ್ಲಿ 2 ವರ್ಷದಿಂದ ಒಬ್ಬರೇ ಮೇಸ್ಟ್ ಇರೋದು. ಅವರು ಮೇಡಮ್ ಅಂತ ಅವರು ಗಲಾಟೆ ಮಾಡ್ಕೊಂಡು ಡೆಪ್ಯುಟೇಷನ್ ಮಾಡಿರೋ BO ಸಾಹೇಬರು ನಮಗೆ ಡೆಪ್ಯುಟೇಷನಲ್ಲಿ ಟೀಚರ್ ಕೊಡಲಿಲ್ಲ. 20 ಜನ ಇದ್ದಾರೆ, 20 ಜನಕ್ಕೆ ಒಬ್ಬರೇ ಇದ್ದಾರೆ. ಅದಕ್ಕೆ 11 ಜನಕ್ಕೆ ಮೇಸ್ಟ್ರು ಅಂತ ನಮ್ಮೂರಿಗೆ ಹಾಕ್ಯವ್ರೆ. ನಮ್ಮೂರಿನಿಂದ ಟೀಚರ್ಗೆ ಸಂಬಳ ಹೋಗ್ತಾ ಇದೆ, ಆದರೆ ನಮ್ಮೂರಿಗೆ ಟೀಚರ್ ಇಲ್ಲ. ಅದಕ್ಕೆ ನಮಗೆ ನ್ಯಾಯ ಬೇಕು. ಯಾಕೆ ಮಾಡಲಿಲ್ಲ? 2 ವರ್ಷ ಯಾಕೆ BO ಸಾಹೇಬರು ಡಿಲೇ ಮಾಡಿದ್ರು? ಸಂಬಳ ಹೋಗ್ತಾ ಇದೆ ಅವ್ರಿಗೆ ಸಂಬಳ ಹೋಗ್ತಾ ಇದೆ. ಅದಕ್ಕೆ ನಾವು ಬಾಗಿಲು ಹಾಕಿದ್ದೀವಿ, ಬೀಗ ಹಾಕಿದ್ವಿ. ಆದವರೆಗೂ ನಮ್ಗೆ BO ಸಾಹೇಬರು ಏನು ಹೇಳ್ತಾರೋ ಅಷ್ಟುವರೆಗೂ ನಾವು ಬೀಗ ತೆಗಿಯಲ್ಲ, ಹುಡುಗರು ಬರೋಲ್ಲ ಅಷ್ಟೇ. ಸಂಪಿನಲ್ಲಿ ಆ ತಗಡನ್ನು ಹಾಕಿದ ಮುಖಾಂತರ ಇವತ್ತು ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಆಗಿದೆ. ಇಂತಹ ಸಹ ಶಿಕ್ಷಕರು ಈ ರಾಜ್ಯದಲ್ಲಿ, ಈ ಜಿಲ್ಲೆಯಲ್ಲಿ, ತಾಲೂಕಲ್ಲಿ ಇಂತಹ ಶಿಕ್ಷಕರು ಎಲ್ಲೂ ಇರಬಾರ್ದು. ನಂತರ ಇಲ್ಲಿ 19 ವಿದ್ಯಾರ್ಥಿಗಳದ್ದು ಒಬ್ಬರೇ ಶಿಕ್ಷಕರು ತಗಡಾಕಿದ್ದಾರೆ. ಸಂಪಿನಲ್ಲಿ ಶಾಲೆಯಲ್ಲಿ ಇರ್ತಕ್ಕಂಥ ಸಂಪಿನಲ್ಲಿ ಅವರು ತಗಡನ್ನು ಹಾಕಿದ್ದಾರೆ. ತಗಡಾಗಿರ್ತಕ್ಕಂಥ ವಿಚಾರದ ಬಗ್ಗೆ ಸಂಪೂರ್ಣವಾಗಿ ಶಿಕ್ಷಣ ಇಲಾಖೆಯಿಂದ ಮಾನ್ಯ ಸರ್ಕಾರದಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಆ ತಗಡನ್ನು ಏನು ಹಾಕಿದ್ದಾರೆ, ಆ ತಗಡು ಅದರ ಬಗ್ಗೆ ತನಿಖೆ ಆಗಬೇಕು, ಸಂಪೂರ್ಣವಾಗಿ ತನಿಖೆ ಆಗಬೇಕು. ಏನು ತಗಡು ಅಂತ ಹೇಳ್ತಾರೆ ನೀವು? ಆ ತಗಡು ಅಂದರೆ ಈ ಚೀಟಿಯಲ್ಲಿ, ತಾಮ್ರದ ಚೀಟಿಯಲ್ಲಿ ಬರೆದು ಎಲ್ಲ ವಾಮಾಚಾರ ಅಂತ ಹೇಳ್ತಾ ಇದ್ದಾರೆ. ವಾಮಾಚಾರ ಬರೆದು ತಗಡಾಕಿದ್ದಾರೆ. ಅದರ ಬಗ್ಗೆ ಉಲ್ಲೇಖ ಇದೆ, ನಮ್ಮ ಹತ್ರ ಸಾಕ್ಷಿ ಸಮೇತ ಇದೆ. ಅಂಥ ಶಿಕ್ಷಕರು ಯಾವುದೇ ಕಾರಣಕ್ಕೂ ಈ ಇಲಾಖೆಯಲ್ಲಿ ಇರಬಾರದು, ಅವರನ್ನ ಕೂಡಲೇ ಅಮಾನತು ಮಾಡಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಮಾಹಿತಿ ಇದೆ ಅವರೇ ಅಂತ ಹೇಳ್ಬಿಟ್ಟು ಖಂಡಿತ ಮಾಹಿತಿ ಇದೆ ನಮ್ಮ ಹತ್ರ. ಮುಖ್ಯೋಪಾಧ್ಯಾಯ ಆಗಿರ್ತಕ್ಕಂಥ ತಮ್ಮ ಹೆಸರು ಪಲ್ಲಯ್ಯ ಮೇಷ್ಟ್ರು ಅವರು ಸಂಪೂರ್ಣ ಮಾಹಿತಿ ನಮಗೆ ಕೊಟ್ಟಿದ್ದಾರೆ. ಇದರ ಬಗ್ಗೆ ನಮ್ಮ BO ಸಾಹೇಬ್ ಇರ್ತಕ್ಕಂಥ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಅವರು ಕೂಡ ಇಲ್ಲಿಗೆ ಬಂದು ವಿಸಿಟ್ ಮಾಡಿಲ್ಲ. ಅವರು ಕೂಡ ಈ ಒಂದು ವಿಚಾರದಲ್ಲಿ ವಿಫಲರಾಗಿದ್ದಾರೆ. ನಂತರ DDP ಸಾಹೇಬರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಂದು ಶಾಲೆಗೆ ಬಂದು ಅವರು ಭೇಟಿ ಕೂಡ ಕೊಡಲಿಲ್ಲ.
ಈ ಗ್ರಾಮಸ್ಥರು ಎಲ್ಲರೂ ಕೂಡ ನಿನ್ನೆಯಿಂದ ಕೂಡ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಅವರ ಬೇಡಿಕೆಗಳು ಏನು, ಈ ಶಾಲೆಯಲ್ಲಿ ಇರ್ತಕ್ಕಂಥ ಒಬ್ಬರೇ ಶಿಕ್ಷಕರಿದ್ದಾರೆ, ಇನ್ನೊಬ್ಬರು ಶಿಕ್ಷಕರು ಬೇಕು. ಭಾಳ ಹಿಂದುಳಿದಿರ್ತಕ್ಕಂಥ ಈ ಗೌರಿಬಿದನೂರು ತಾಲೂಕಿನ ಆಂಧ್ರ ಪ್ರದೇಶದ ಗಡಿನಾಡಿರ್ತಕ್ಕಂಥ ಈ ಜಗರೆಡ್ಡಳ್ಳಿಯಲ್ಲಿ 19 ವಿದ್ಯಾರ್ಥಿಗಳಿದ್ದು ಸಂಪೂರ್ಣ ಬಡತನದಲ್ಲಿರ್ತಕ್ಕಂಥ ಈ ವಿದ್ಯಾರ್ಥಿಗಳ ಪಾಲಿಗೆ ಶಿಕ್ಷಕರೇ ಇಲ್ಲದಕ್ಕಂಥ ಪರಿಸ್ಥಿತಿ ಆಗಿದೆ.